Karthik Mas. Hare Krishna. Welcome everybody and thank you all the Japanese. Hare Krishna. So, ಕನ್ನಡದಲ್ಲಿ ತಗೊಳ್ತೀನಿ ಕ್ಲಾಸ್. ಕಾರ್ತಿಕ ಮಾಸದ ಈ ಶುಭ ದಿನದಂದು ನನಗೆ ಭಾಗವತಂ ಸೇವೆ ಮಾಡುವಂತ ಅವಕಾಶ ನೀವೆಲ್ಲರೂ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ನಿಮ್ಮ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿ. ಸೊ ಇವತ್ತು ನಮ್ಮ ಭಾಗವತಂ ಸೇವೆ ಸ್ಕಂದ 1 ಅಧ್ಯಾಯ 18 ಶ್ಲೋಕ 45. ಸೊ ಶ್ಲೋಕವನ್ನು ಪಠಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷ ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಸ್ಕಂದ 1 ಅಧ್ಯಾಯ 18 ಶ್ಲೋಕ 45. ತದಾರ್ಯ ಧರ್ಮಃ ಪ್ರವಿಲೀಯತೆ ನೃಣಾಂ ವರ್ಣಾಶ್ರಮಾಚಾರಯುತಸ್ತ್ರಯೀಮಯಃ ತತೋರ್ಥಕಾಮಾಭಿನಿವೇಶಿತಾತ್ಮನಾಂ ಶುನಾಂ ಕಪಿನಾಮಿವ ವರ್ಣಸಂಕರಃ. ತದಾರ್ಯ ಧರ್ಮಃ ಪ್ರವಿಲೀಯತೆ ನೃಣಾಂ ವರ್ಣಾಶ್ರಮಾಚಾರಯುತಸ್ತ್ರಯೀಮಯಃ ತತೋರ್ಥಕಾಮಾಭಿನಿವೇಶಿತಾತ್ಮನಾಂ ಶುನಾಂ ಕಪಿನಾಮಿವ ವರ್ಣಸಂಕರಃ. ಅನುವಾದ ಮತ್ತೆ ಭಾವಾರ್ಥಗಳನ್ನು ನೀಡಿದಂತ ನಮ್ಮ ಪರಮ ಗುಜರಾದಂತ ಕೆಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ಪಾದಾರವಿಂದಗಳಿಗೆ ನಮಸ್ಕಾರಗಳು. ಜಯ ಶ್ರೀಲ ಪ್ರಭುಪಾದ. ಅನುವಾದ. ಅಂತಹ ಸಮಯದಲ್ಲಿ ವರ್ಣ ಮತ್ತು ಆಶ್ರಮಗಳ, ಗುಣಾತ್ಮಕ ಧರ್ಮ ಮತ್ತು ವೇದಾಜ್ಞೆಗಳ ಪ್ರಗತಿಪರ ನಾಗರಿಕತೆಯ ಮಾರ್ಗದಿಂದ ಜನಸಾಮಾನ್ಯರು ಕ್ರಮಕ್ರಮವಾಗಿ ವ್ಯವಸ್ಥಿತವಾಗಿ ಪತನ ಹೊಂದುತ್ತಾರೆ ಮತ್ತು ಇಂದ್ರಿಯ ತುಷ್ಟಿಗಾಗಿ ಆರ್ಥಿಕ ಅಭಿವೃದ್ಧಿಯ ಕಡೆ ಹೆಚ್ಚಾಗಿ ಆಕರ್ಷಿತರಾಗುತ್ತಾರೆ. ಇದರ ಪರಿಣಾಮವಾಗಿ ನಾಯಿ ಮತ್ತು ಕಪಿಗಳಂತಹ ಅನಪೇಕ್ಷಿತ ಜನಸಂಖ್ಯೆ ಬೆಳೆಯುತ್ತದೆ. ಭಾವಾರ್ಥ. ರಾಜ ಪದ್ಧತಿಯು ಇಲ್ಲವಾದಾಗ ಮಾನವ ಸಂತಾನವು ನಾಯಿ ಕೋತಿಗಳಂತೆ ಅನಪೇಕ್ಷಿತ ಸಂತಾನವಾಗುವುದು ಎಂಬುದು ಇಲ್ಲಿ ಮುನ್ಸೂಚಿತವಾಗಿದೆ. ಕೋತಿಗಳು ಅತಿಕಾಮಿಗಳು, ನಾಯಿಗಳಿಗೋ ಲೈಂಗಿಕ ಕ್ರಿಯೆಯಲ್ಲಿ ಲಜ್ಜೆಯೇ ಇಲ್ಲ. ಆದುದರಿಂದ ಅನೈತಿಕ ಸಂಬಂಧಗಳಿಂದ ಹುಟ್ಟಿದ ಜನಸಾಮಾನ್ಯರು ವ್ಯವಸ್ಥಿತವಾಗಿ ಸದಾಚಾರದ ವೈದಿಕ ಪದ್ಧತಿಯಿಂದ ಮತ್ತು ವರ್ಣಾಶ್ರಮದ ಗುಣಾತ್ಮಕ ಧರ್ಮದಿಂದ ದೂರ ಸರಿಯುತ್ತಾರೆ. ವೈದಿಕ ಜೀವನ ಪದ್ಧತಿಯು ಆರ್ಯರ ನಾಗರಿಕತೆಯ ಪ್ರಗತಿಪರ ಮುನ್ನಡೆಯೇ ಆಗಿದೆ. ವೈದಿಕ ನಾಗರಿಕತೆಯಲ್ಲಿ ಆರ್ಯರು ಪ್ರಗತಿಪರರಾಗಿದ್ದಾರೆ. ವೈದಿಕ ನಾಗರಿಕತೆಯ ಗುರಿ ಎಲ್ಲಿ ವೈದಿಕ ನಾಗರಿಕತೆಯ ಗುರಿ ಎಲ್ಲಿ ಹುಟ್ಟು, ಸಾವು, ಮುಪ್ಪು ಮತ್ತು ವ್ಯಾಧಿಗಳು ಇಲ್ಲವೋ ಅಂತಹ ಭಗವದ್ಧಾಮಕ್ಕೆ ಹಿಂದಿರುಗುವುದು. ವೇದಗಳು ಪ್ರತಿಯೊಬ್ಬನನ್ನು ಭೌತಿಕ ಪ್ರಪಂಚದ ಅಂಧಕಾರದಲ್ಲಿ ಉಳಿಸದೆ ಭೌತಿಕ ಆಕಾಶದಾಚೆ ಆಧ್ಯಾತ್ಮ ಸಾಮ್ರಾಜ್ಯದ ಪ್ರಕಾಶದ ಕಡೆಗೆ ನಿರ್ದೇಶಿಸುತ್ತದೆ. ಭಗವಂತನ ಮತ್ತು ಅವನ ಪ್ರತಿನಿಧಿಗಳಾದ ಮಹರ್ಷಿಗಳಿಂದ ಗುಣಾತ್ಮಕವಾದ ವರ್ಣಾಶ್ರಮವು ವೈಜ್ಞಾನಿಕವಾಗಿ ಯೋಜಿತವಾಗಿದೆ. ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡು ವಿಷಯಗಳಲ್ಲೂ ಪರಿಪೂರ್ಣವಾದ ಜೀವನ ಪದ್ಧತಿಯು ಎಲ್ಲಾ ರೀತಿಯ ಬೋಧನೆಯನ್ನು ನೀಡುತ್ತದೆ. ವೈದಿಕ ಜೀವನ ಪದ್ಧತಿಯು ನರನನ್ನು ವಾನರ ಮತ್ತು ನಾಯಿಯಾಗುವುದಕ್ಕೆ ಬಿಡುವುದಿಲ್ಲ. ಇಂದ್ರಿಯ ತುಷ್ಟಿಯ ಮತ್ತು ಆರ್ಥಿಕ ಅಭಿವೃದ್ಧಿಯ ತುಚ್ಛ ನಾಗರಿಕತೆಯು ದೈವಹೀನ ಅಥವಾ ರಾಜಹೀನವಾದ ಆಡಳಿತ ವ್ಯವಸ್ಥೆಯಾಗಿದೆ. ಅದು ಜನರಿಂದ ಮತ್ತು ಜನರಿಗಾಗಿ ಎಂಬ ಆಡಳಿತ ಪದ್ಧತಿಯ ಉತ್ಪನ್ನವಾಗಿದೆ. ಆದುದರಿಂದ ಜನರು ತಾವೇ ಆಯ್ಕೆ ಮಾಡಿಕೊಂಡ ಅನರ್ಹ ಆಡಳಿತ ವ್ಯವಸ್ಥೆಯ ಬಗ್ಗೆ ಅಸಹನೆ ಹೊಂದುವುದರಲ್ಲಿ ಅರ್ಥವಿಲ್ಲ. ಹರೇ ಕೃಷ್ಣ. ಪ್ರಾರ್ಥನೆಗಳಿಗೆ ನಾವು ಚರ್ಚೆಯನ್ನು ಪ್ರಾರಂಭ ಮಾಡೋಣ.
ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನಿತಿ ನಾಮಿನೆ. ನಮೋ ಆಚಾರ್ಯ ಪಾದಾಯ ನಿತ್ಯಾಯ ಕೃಪ ಪ್ರದಾಯಿನೆ ಗೌರಕತ ದಾಮದಾಯ ನಗರ ಗ್ರಾಮ ತಾರಿಣೆ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ಲೋಕವನ್ನ ಮತ್ತೊಮ್ಮೆ ಓದಿ ಅನುವಾದವನ್ನು ನೋಡಿ ಚರ್ಚೆ ಪ್ರಾರಂಭ ಮಾಡೋಣ. ತದಾರ್ಯ ಧರ್ಮ ಪ್ರವಿಲೀಯತೇಂದ್ರಣಂ ವರ್ಣಾಶ್ರಮಾಚಾರಯುತಸ್ತ್ರಯೀಮಯಃ ತತ್ರೋರ್ಥ ಕಾಮಾಭಿನಿವೇಶಿತಾತ್ಮನಾಂ ಶುನಾಂ ಕಪಿನಾಂ ಇವ ವರ್ಣ ಸಂಕರಃ. ಅರ್ಥದಲ್ಲಿ ಹೇಳ್ತಾ ಇದ್ದಾರೆ, ಅಂತಹ ಸಮಯದಲ್ಲಿ ವರ್ಣ ಮತ್ತು ಆಶ್ರಮಗಳ ಗುಣಾತ್ಮಕ ಧರ್ಮ ಮತ್ತು ವೇದಾಜ್ಞೆಗಳ ಪ್ರಗತಿಪರ ನಾಗರಿಕತೆಯ ಮಾರ್ಗದಿಂದ ಜನಸಾಮಾನ್ಯರು ಕ್ರಮವಾಗಿ ವ್ಯವಸ್ಥಿತವಾಗಿ ಪತನ ಹೊಂದುತ್ತಾರೆ ಮತ್ತು ಇಂದಿರ ತುಷ್ಟಿಗಾಗಿ ಆರ್ಥಿಕ ಅಭಿವೃದ್ಧಿಯ ಕಡೆ ಹೆಚ್ಚಾಗಿ ಆಕರ್ಷಿತರಾಗುತ್ತಾರೆ. ಇದರ ಪರಿಣಾಮವಾಗಿ ನಾಯಿ ಮತ್ತು ಕಪಿಗಳಂತಹ ಅನಪೇಕ್ಷಿತ ಜನಸಂಖ್ಯೆ ಬೆಳೆಯುತ್ತದೆ. ಹರೇ ಕೃಷ್ಣ. ಸೊ ಹಿಂದಿನ ಶ್ಲೋಕಗಳಲ್ಲಿ ನಾವು ನೋಡಿದ್ವಿ, ಒಬ್ಬ ದಕ್ಷ ರಾಜ ಇಲ್ಲ ಅಂತ ಹೇಳಿದ್ರೆ ರಾಜ ಯಾವಾಗ್ಲೂ ರಾಜ ಋಷಿಯಾಗಿರ್ಬೇಕು. ಅಂತ ಒಂದು ರಾಜ ಇಲ್ಲ ಅಂತ ಹೇಳಿದ್ರೆ ಅವರ ರಾಜ್ಯ ಯಾವ ರೀತಿಯಲ್ಲಿ ಬದಲಾವಣೆ ಆಗತ್ತೆ ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ರಾಜ ಪದ್ಧತಿ ಇಲ್ಲ ಅಂತ ಹೇಳಿದ್ರೆ ಕಳ್ಳಕಾಕರು ಬಂದು ಸೇರ್ಕೊಳ್ತಾರೆ, ಮತ್ತೆ ಸಂಪತ್ತನ್ನೆಲ್ಲ ಅವರು ಕೊಳ್ಳೆ ಹೊಡಿತಾರೆ. ಅಷ್ಟೇ ಅಲ್ಲ, ಸಮಾಜ ಭ್ರಷ್ಟ ಆಗಿ ಹೋಗ್ಬಿಡುತ್ತೆ, ಕೊಲೆಗಳಾಗತ್ತೆ, ಹಲ್ಲೆಗಳಾಗತ್ತೆ, ಪಶುಗಳು ಸ್ತ್ರೀಯರನ್ನ ಅಪಹರಿಸಲ್ಪಡ್ತಾರೆ, ಪಾಪಗಳ ಹೊಣ್ಣೆನ ಬೆಳೆಸ್ಕೊಂಡ್ ಬಿಡ್ತಾರೆ. ಇದನ್ನೆಲ್ಲ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೀವಿ. ಸೊ ಇಷ್ಟೇ ಅಲ್ಲ, ಎಷ್ಟೊಂದು ಧಾರ್ಮಿಕವಾಗಿ ಕೂಡ ಎಷ್ಟೊಂದು ಪತನ ಹೊಂದುತ್ತೀವಿ ಅಂತ ಹೇಳ್ಬಿಟ್ಟು ಈಗಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂತ ಸಮಯ ಅಂದ್ರೆ ಏನು? ರಾಜರು ಇಲ್ಲದಂತ ಸಮಯ. ಸೊ ನಾವು ಭಾಗವತಂನಲ್ಲಿ ನೋಡಿದ್ರೆ ಅಂಗ ಮಹಾರಾಜ ಇದ್ದಾಗ ಅವರಿಗೆ ಪುತ್ರರಿಲ್ಲ, ಕಡೆಗೆ ಒಬ್ಬ ಪುತ್ರನ ಲಾಭ ಅವ್ರಿಗೆ ಸಿಗತ್ತೆ. ಆದ್ರೆ ಅಂತ ಪುತ್ರ ಹೇಗಿರ್ತಾನೆ? ಆ ಪುತ್ರ ಬಂದ್ಬಿಟ್ಟು ವೇಣ ಹೇಗಿರ್ತಾನೆ? ದುಷ್ಟ ರಾಜನಾಗಿರ್ತಾನೆ ಅಲ್ವಾ, ಕಠಿಣ ರಾಜನಾಗಿರ್ತಾನೆ. ಆದ್ರೆ ಯಾವಾಗ ಅಂಗ ಇರೋದಿಲ್ವೋ ಎಲ್ಲರಿಗೂ ಗೊತ್ತು ವೇಣ ಎಷ್ಟು ಕಟು ಅಂತ ಹೇಳ್ಬಿಟ್ಟು ಗೊತ್ತು. ಅವರು ಯಾರನ್ನೇ ಆಗಿರ್ಲಿ ಪ್ರೀತಿಯಿಂದ ನೋಡ್ತಾ ಇರ್ಲಿಲ್ಲ. ಎಷ್ಟು ಕಟುವಾಗಿದ್ದ ಅಂತ ಹೇಳಿದ್ರೆ, ಮಕ್ಕಳಾಗಿರುವಾಗ್ಲೂ ಆಟ ಆಡ್ತಾ ಇರುವಾಗ ತನ್ನ ಸಹಪಾಠಿಗಳನ್ನ ಕೊಂದು ಬಿಡ್ತಾ ಇದ್ದ. ಅಂತ ಭಯಂಕರವಾದಂತ ದುಷ್ಟ ರಾಜ. ಆದ್ರೂ ಕೂಡ ಏನ್ ಮಾಡಿದ್ರು, ಅಲ್ಲಿರೋಂತ ಬ್ರಾಹ್ಮಣರು ಯೋಚನೆ ಮಾಡ್ತಾರೆ, ರಾಜ ಇಲ್ಲ ಅಂತ ಹೇಳಿದ್ರೆ ರಾಜ್ಯ ನಾಶ ಆಗೋಗ್ಬಿಡತ್ತೆ, ಪತನ ಹೊಂದ್ಬಿಡತ್ತೆ. ಸೊ ದುಷ್ಕರ್ಮಿಗಳು ಜಾಸ್ತಿ ಆಗೋಗ್ಬಿಡ್ತಾರೆ, ಕೊಲೆಗಳು ಜಾಸ್ತಿ ಆಗತ್ತೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ವೇಣ ಅಷ್ಟು ದುಷ್ಟನಾಗಿದ್ರು ಕೂಡ ಅವನ ಭಯದಿಂದ ಸಮಾಜದ ರಕ್ಷಣೆ ಆಗತ್ತೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ವೇಣನಂತವನನ್ನ ರಾಜನಾಗಿ ಮಾಡ್ಬಿಡ್ತಾರೆ. ಕಡೆಗೆ ಅವನ ದುಷ್ಟತನದಿಂದ ಏನಾಗುತ್ತೆ, ಬ್ರಾಹ್ಮಣರೇ ಅವರು ತಮ್ಮ ಪಟ್ಟಣದಿಂದ ತಮ್ಮ ಒಂದು ಮಾತುಗಳಿಂದಾನೇ ವೇಣನನ್ನ ಸಾಯಿಸ್ಬಿಡ್ತಾರೆ.
ಆದ್ರೆ ರಾಜನಿಲ್ದಿರೋವಾಗ ಏನ್ ಮಾಡ್ತಾರೆ ಮತ್ತೆ ಅವರ ದೇಹವನ್ನ ಮತ್ತೆ ಕಡಿತಾರೆ. ಆವಾಗ ಪೃಥು ಮತ್ತೆ ಅರ್ಚಿ ಹೊರಗಡೆ ಬರ್ತಾರೆ. ಪೃಥು ಮಹಾರಾಜನಂತವರು ರಾಜ್ಯವನ್ನ ಆಡಳಿತ ಮಾಡ್ತಾರೆ ಅಲ್ವಾ. ಸೊ ಆದ್ರೆ ರಾಜ ಇಲ್ಲ ಅಂದ್ರೆ ಏನಾಗೋಗುತ್ತೆ, ಅಧರ್ಮ ಯಾವ ರೀತಿನಲ್ಲಿ ಬೆಳೀತಾ ಇರತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಇಲ್ಲಿ ಅನೇಕ ಉದಾಹರಣೆಗಳ ಮೂಲಕ ಕೂಡ ನಮ್ಗೆ ಕೊಟ್ಟಿದ್ದಾರೆ. ನಮ್ಮಂತ ಜನಸಾಮಾನ್ಯರಿಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಂತಾನೆ ಭಾವಾರ್ಥಗಳನ್ನ ಎಷ್ಟೊಂದು ಸೊಗಸಾಗಿ ಇದನ್ನ ಕೊಟ್ಟಿದ್ದಾರೆ. ಸೊ ರಾಜ ಪದ್ಧತಿ ಇಲ್ಲ ಅಂತ ಹೇಳಿದ್ರೆ, ರಾಜರಿಲ್ಲ ಅಂತ ಹೇಳಿದ್ರೆ ಅಧೋಗತಿಗೆ ಇಳಿದು ಬಿಡುತ್ತೀವಿ ನಾವು. ಭಗವದ್ಗೀತೆಯಲ್ಲಿ ನೋಡಿದ್ರೆ, ಭಗವದ್ಗೀತೆಯಲ್ಲಿ ಕೂಡ ಯಾವಾಗ ಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳಿದ್ರೆ, ಅರ್ಜುನ ಏನ್ ಹೇಳ್ತಾನೆ, ನಾನ್ ಯುದ್ಧ ಮಾಡೋದಿಲ್ಲಪ್ಪ, ನಾನ್ ಬೇಕಾದ್ರೆ ಕಾಡಿಗೆ ಹೊಟ್ಟೋಗ್ತೀನಿ, ಆದ್ರೆ ನಾನ್ ಯಾಕೆ ನನ್ ಸ್ವಂತ ಸಂಬಂಧಿಕರನ್ನ ಸಾಯಿಸ್ಬೇಕು, ನನ್ನನ್ನ ಪ್ರೀತಿಯಿಂದ ಬೆಳೆಸಿದವ್ರನ್ನ ನಾನ್ಯಾಕೆ ಸಾಯಿಸ್ಬೇಕು, ನನ್ನ ಸಹೋದರನ್ನ ಯಾಕೆ ಸಾಯಿಸ್ಬೇಕು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಎಷ್ಟೊಂದು ಕಾರಣಗಳನ್ನ ಕೊಡ್ತಾನೆ. ಸೊ ಯುದ್ಧವನ್ನ ಮಾಡಿದ್ರೆ ಏನಾಗುತ್ತೆ, ಎಲ್ಲಾರು ಸತ್ತೋಗ್ತಾರೆ. ಸತ್ತೋಗೋದ್ರಿಂದ ರಾಜ್ಯದಲ್ಲಿ ರೋಗ ರುಜಿನಗಳೇ ಇರುತ್ತೆ ಅಷ್ಟೇನೆ, ಯಾರು ಯುವಕರು ಇರೋದಿಲ್ಲ, ಬರೀ ಮುದುಕರು ಇರ್ತಾರೆ ಅಷ್ಟೇ. ಆಮೇಲೆ ರಾಜ್ಯವನ್ನ ಹೇಗೆ ಉನ್ನತ ಸ್ಥಿತಿಗೆ ತಗೊಂಡ್ಬರೋದಕ್ಕಾಗತ್ತೆ. ಆಮೇಲೆ ಏನ್ ಹೇಳ್ತಾನೆ, ಎಷ್ಟೊಂದು ಕಾರಣಗಳನ್ನ ಕೊಡ್ತಾ ಒಂದು ಹೇಳ್ತಾನೆ, ವರ್ಣಸಂಕರ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ವರ್ಣಸಂಕರ ಅಂದ್ರೇನು, ಬೇಡದಂತ ಸಂತಾನದ ಉತ್ಪತ್ತಿ ಆಗೋಗ್ಬಿಡುತ್ತೆ. ಸೊ ಎಲ್ಲ ಯುವಕರು ಸತ್ತೋದ್ರೆ ಏನಾಗುತ್ತೆ, ಸೊ ಎಲ್ಲ ಗಂಡಂದ್ರು ಸತ್ತೋದ್ರೆ ಹೆಂಗಸ್ರು ಏನಾಗ್ತಾರೆ, ವಿಧವೆಗಳಾಗೋಗ್ಬಿಡ್ತಾರೆ. ಮತ್ತೆ ಅವ್ರ ಸಂಸಾರಗಳನ್ನ ಮುಂದುವರ್ಸ್ಕೊಳ್ಳೋಕೆ ಆಗದೆ ಅವರು ಕೆಟ್ಟ ದಾರಿಗಳನ್ನ ಹಿಡಿತಾರೆ. ಕೆಟ್ಟ ದಾರಿಯಿಂದ ಏನಾಗುತ್ತೆ, ಅಭದ್ರ ಪುರುಷ ಸಂಘ ಆಗತ್ತೆ. ಅದರಿಂದ ಬೇಡದಂತ ಸಂತಾನ ಹೊರಗಡೆ ಬರುತ್ತೆ. ಆ ಬೇಡದ ಸಂತಾನದಿಂದ ಸಮಾಜ ಭ್ರಷ್ಟ ಆಗೋಗ್ಬಿಡತ್ತೆ. ಹಾಗಾಗಿ ವರ್ಣಸಂಕರ ಆಗೋಗ್ಬಿಡತ್ತೆ ಅಂತ ಅಲ್ಲಿ ಕೂಡ ಹೇಳ್ತಾರೆ ಅಲ್ವಾ. ಸೊ ಎಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಭಗವಂತನಿಗೆ ಹೇಳ್ತಾ ಇದ್ದಾರೆ, ನಾನು ಯುದ್ಧ ಮಾಡಲ್ಲ, ಯಾಕಂದ್ರೆ ವರ್ಣಸಂಕರ ಆಗೋಗ್ಬಿಡುತ್ತೆ. ಅದರಿಂದ ಏನಾಗುತ್ತೆ, ಯಾರು ಧರ್ಮವನ್ನ ಪಾಲನೆ ಮಾಡೋದಕ್ಕೆ ಇರೋದಿಲ್ಲ, ಆಮೇಲೆ ಯಾರು ಪಿಂಡಗಳನ್ನ ಇಡೋದಕ್ಕೆ ಇರೋದಿಲ್ಲ, ತಮ್ಮ ಸಂಪ್ರದಾಯಗಳನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಯಾರು ಇರೋದಿಲ್ಲ. ಹೀಗಾಗಿ ಎಲ್ಲ ನರಕ ಸದೃಶ ಆಗೋಗ್ಬಿಡತ್ತೆ ಅಂತ ಹೇಳ್ತಾರೆ. ಸೊ ಒಂದು ಚಿಕ್ಕ ಒಂದು ಕೆಲಸ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ, ಆಡಳಿತ ಮಾಡುವಂತ ರಾಜ ಋಷಿಯಾಗಿ ಇಲ್ಲ ಅಂತ ಹೇಳಿದ್ರೆ, ಅಥವಾ ರಾಜನೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಆ ಧರ್ಮ ಮೆರೆಯತ್ತೆ ಅಂತ ನೋಡಿ. ಸೊ ಈಗ ನಾವು ನೋಡಿದ್ರೆ ಈಗಿನ ಒಂದು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ರಾಜರನ್ನ ಆಗ ಅವರಲ್ಲಿರುವಂತಹ ಅರ್ಹತೆಗೆ ಪ್ರಕಾರವಾಗಿ ಅವರನ್ನ ಆಯ್ಕೆ ಮಾಡ್ತಾ ಇದ್ರು. ಆದ್ರೆ ಈಗ ಏನಾಗ್ತಾ ಇದೆ, ನಾವೇ ನೋಡ್ತಾ ಇದ್ವಿ, ವಿದ್ಯೆ ಇರೋದಿಲ್ಲ, ಜ್ಞಾನ ಇರೋದಿಲ್ಲ ಅಲ್ವಾ. ಸೊ ಯಾವ್ದ್ರ ಮೇಲೆ ಜನರು ಬಂದ್ಬಿಟ್ಟು ತಮ್ಮ ಉಪಯೋಗಗಳಿಗೆ ತಕ್ಕಂತೆ ಅಥವಾ ಬೇರೆಯವರ ಮಾತುಗಳಿಗೆ ಆ ಬಲೆಗೆ ಬಿದ್ದು ಅವ್ರು ಏನ್ ಮಾಡ್ತಾರೆ, ಜನರೇ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಅವರು ಎಷ್ಟು ಅಜ್ಞಾನಿಗಳಾಗಿರ್ತಾರೆ ಅಂತ ಹೇಳಿದ್ರೆ, ಪ್ರಜೆಗಳ ಹಿತವನ್ನ ಯಾವತ್ತು ಯೋಚನೆನೆ ಮಾಡೋದಿಲ್ಲ ಅಂತ ಒಂದು ರಾಜರ ಆಡಳಿತ ಇವಾಗಿದೆ ನಮ್ಗೆ ಅಲ್ವಾ. ಸೊ ನಾಗರಿಕತೆಯಲ್ಲಿ ತುಂಬಾ ಬೆಳಿತಾ ಇದೀವಿ, ಆಧುನಿಕವಾಗಿ ಹೋಗ್ಬಿಡ್ತಾ ಇದೀವಿ. ನಾವು ತುಂಬಾ ಕಲ್ಚರ್ಡ್ ಆಗಿ ಹೋಗ್ಬಿಡ್ತಾ ಇದೀವಿ, ತುಂಬಾ ಮುಂದುವರೆದಂತ ರಾಷ್ಟ್ರಗಳಾಗಿ ಹೋಗ್ತಾ ಇದೀವಿ ಅಂತ ಅನ್ಕೊಳ್ತಾ ಇದೀವಿ. ಆದ್ರೆ ಆಲೋಚನೆಯಲ್ಲಿ ಎಷ್ಟು ಹಿಂದೆ ಬಿದ್ಬಿಟ್ಟಿದೀವಿ. ಅದಕ್ಕೆ ಪ್ರಭುಪಾದ ಯಾವಾಗ ಹೇಳ್ತಾರೆ, ಸರಳವಾದ ಜೀವನ ಮಾಡ್ಬೇಕು, ಅತಿ ಉತ್ತಮವಾದಂತ ಆಲೋಚನೆಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಮಲ್ಲೆಲ್ಲ ಉಲ್ಟಾ ನಾಗರಿಕತೆ ಆಗೋಗ್ತಾ ಇದೆ. ನಾವು ತುಂಬಾ ಮಾಡರ್ನೈಸ್ಡ್ ಒಂದು ಪ್ರಪಂಚದಲ್ಲಿ ಇದ್ದೀವಿ ಅಂತ ಅನ್ಕೊಂಡು ಏನ್ ಮಾಡ್ತಾ ಇದೀವಿ, ನಮ್ಮ ಸಂಕುಚಿತ ಬುದ್ಧಿಯನ್ನು ತೋರಿಸ್ತಾ ಇದೀವಿ. ಆದ್ರೆ ಸಿಂಪ್ಲಿಸಿಟಿಯಲ್ಲಿದೆ, ಎಲ್ಲಾದ್ರಲ್ಲೂ ತೋರ್ಪಡಿಕೆನೆ ಹೆಚ್ಚಾಗೋಗ್ಬಿಟ್ಟಿದೆ. ನಮ್ಮನ್ನ ನಾವು ಒಳಗಡೆಯಿಂದ ಆತ್ಮದಿಂದ ಶೋಧನೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಾವು ಎಷ್ಟು ನಿಷ್ಠೆಯಿಂದ ಸರಳ ಜೀವನವನ್ನ ಮಾಡ್ತಾ ಇದ್ದೀವಿ ಅಂತ ಅಲ್ವಾ. ಸೊ ಎಲ್ಲಾ ಸೌಲಭ್ಯಗಳ ನಮ್ಗೆ ಬೇಕು, ಮತ್ತೆ ಎಲ್ಲಾ ರೀತಿಯಾದಂತ ಸುಖ ಆಸನಗಳು ಬೇಕು, ಇವೆಲ್ಲವನ್ನ ನಾವು ಪಡ್ಕೊಂಡಿದೀವಿ. ಸೊ ಆದ್ರೆ ಭಗವಂತನನ್ನ ನಾವು ತಿಳ್ಕೊಳ್ಬೇಕು, ನಾವು ಯಾರು ಅಂತ ಒಂದು ಜಿಜ್ಞಾಸೆ ನಮ್ಮಲ್ಲಿ ಅತಿ ಕಡಿಮೆ ಅಲ್ವಾ. ತುಂಬಾ ಕೆಲವೇ ಜನಗಳಲ್ಲಿ ಮಾತ್ರ ಈ ಒಂದು ಭಕ್ತಿಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇದೆಲ್ಲ ಅದಕ್ಕೋಸ್ಕರ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ, ವರ್ಣ ಮತ್ತೆ ಆಶ್ರಮಗಳು ಮತ್ತೆ ಗುಣಾತ್ಮಕ ಧರ್ಮ ವೇದಾಜ್ಞೆಗಳು ಇದೆಲ್ಲ ಕ್ರಮವಾಗಿ ಕ್ಷೀಣ ಆಗೋಗ್ಬಿಟ್ರೆ ಮತ್ತೆ ಸಮಾಜದಲ್ಲಿ ಏನ್ ಉಳಿಯತ್ತೆ. ಸೊ ಅದಕ್ಕೋಸ್ಕರನೇ ನೋಡಿ ಪ್ರಭುಪಾದ್ರು ಏನ್ ಮಾಡಿದ್ರು, ನಾವು ಪ್ರಚಾರ ಮಾಡಿದ್ರೆ ಎಷ್ಟು ಜನಕ್ಕೆ ಕೂರ್ಸ್ಕೊಂಡು ಪ್ರಚಾರ ಮಾಡೋದಕ್ಕಾಗತ್ತೆ, ಎಷ್ಟು ಜನರ ಒಂದು ಜೀವನ ಶೈಲಿಯನ್ನ ಬದಲಾವಣೆ ಮಾಡಕ್ಕಾಗತ್ತೆ. ಅದಕ್ಕೆ ಪ್ರಭುಪಾದ್ರು ಏನ್ ಮಾಡಿದ್ರು, ಪುಸ್ತಕಗಳನ್ನ ಮುದ್ರಣ ಮಾಡಿದ್ರು. ಹೇಳಿದ್ರು, ಇದು ಬಾಂಬ್ಗಳಿದ್ದಾಗೆ ಕೊಡಿ, ಎಲ್ಲರಿಗೂ ಕೊಡಿ, ಯಾವಾಗ ಸಿಡಿಯತ್ತೆ ಅಂತ ಗೊತ್ತಿಲ್ಲ. ನೀವು ಕೊಡುವಂತ ಕೆಲವೇ ಗಂಟೆಗಳ ಅಥವಾ ನಿಮಿಷಗಳ ಒಂದು ಪ್ರವಚನ ಏನಿದೆ ಯಾರ ಜೀವನವನ್ನು ಬದಲಾಯಿಸದೇ ಇರ್ಬೋದು, ಆದ್ರೆ ಪುಸ್ತಕಗಳು ಏನಿದೆ ಇದನ್ನ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನಗಳ ಹೃದಯವನ್ನ ಬದಲಾವಣೆ ಮಾಡಿ ಅವರ ಜೀವನವನ್ನ ಬದಲಾಯಿಸ್ಬಿಡತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ವರ್ಣಾಶ್ರಮಗಳನ್ನ ಪಾಲನೆ ಮಾಡ್ಬೇಕು ಎಲ್ಲರೂ ಕೂಡ. ಒಂದು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇವುಗಳನ್ನೆಲ್ಲ ನಾವು ಪಾಲನೆ ಮಾಡ್ಬೇಕು.
ಮಾತಾಜಿ ಹೇಗ್ ಮಾಡೋದು ಮಾತಾಜಿ, ಇರೋದು ನಾವು ಬೆಂಗಳೂರಲ್ಲಿ, ಅದ್ರಲ್ಲೂ ಕೂಡ ಸುತ್ತಲೂ ಕಟ್ಟಡಗಳಿದೆ, ನಾವ್ ಎಲ್ಲಿ ಸನ್ಯಾಸ ಮಾಡಕ್ಕಾಗತ್ತೆ, ವರ್ಣಾಶ್ರಮ ಧರ್ಮ ಎಲ್ಲಿ ಮಾಡಕ್ಕಾಗತ್ತೆ ಅಲ್ವಾ, ಎಲ್ಲರಿಗೂ ಪ್ರಶ್ನೆ. ಆದ್ರೆ ಪ್ರಭುಪಾದರು ಏನ್ ಮಾಡಿದ್ರು, ಪ್ರತಿ ಮನೆಯನ್ನ ಕೂಡ ಮಂದಿರವನ್ನಾಗಿ ಮಾಡಿದ್ರು. ಹಾಗಾಗಿ ಬ್ರಹ್ಮಚರ್ಯದಲ್ಲಿ ಏನು ನಾವು ಕಲಿಬೇಕು ಅದನ್ನ ನಮಗೆ ದೇವಸ್ಥಾನಗಳಲ್ಲಿ ನಾವು ಮತ್ತೆ ಪ್ರವಚನಗಳಲ್ಲಿ ನಾವು ಕೂತ್ಕೊಂಡಾಗ ನಮ್ಗೆ ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಗೃಹಸ್ಥರ ಜೀವನ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ನಮ್ಮ ಕ್ಲಾಸಸ್ ಅಲ್ಲಿ ತಿಳಿಸ್ಕೊಡೋದ್ರಿಂದ ನಮ್ಗೆ 100% ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ನಾವು 50% ಮಾಡೋದಕ್ಕೆ ಪ್ರಯತ್ನವನ್ನಾದ್ರೂ ಮಾಡ್ಬೋದು. ನೋಡಿ, ಭಗವಂತ ಫಲಾಫಲಿತಗಳನ್ನ ನೋಡಲ್ಲ, ಏನ್ ನೋಡ್ತಾರೆ, ಭಗವಂತ ನೋಡೋದು ಯಾವಾಗ್ಲೂ ಕೂಡ ನಮ್ಮ ಪ್ರಯತ್ನವನ್ನ, ಎಷ್ಟು ಪ್ರಯತ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಅದಕ್ಕೆ ತಕ್ಕಂತೆ ಭಗವಂತ ಖಂಡಿತವಾಗ್ಲೂ ಫಲಗಳನ್ನ ಕೊಡ್ತಾರೆ. ಸೊ ನಮ್ಮ ಪ್ರಯತ್ನನೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ನಾವು ಈ ವರ್ಣವನ್ನಾಗ್ಲಿ ಆಶ್ರಮಗಳನ್ನಾಗ್ಲಿ ಹೇಗೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕಾಗತ್ತೆ? ನಾವ್ ಅನ್ಕೊಳ್ಬೋದು ಭಗವಂತನೇ ವರ್ಣಗಳನ್ನ ಮಾಡ್ಬಿಟ್ಟಿದ್ದಾರೆ ಅಂತ, ಆದ್ರೆ ನಮ್ ತರ ಆಲೋಚನೆಯಲ್ಲಿ, ಸಂಕುಚಿತ ಆಲೋಚನೆಯಲ್ಲಿ ಭಗವಂತ ಮಾಡಿಲ್ಲ. ಹೇಗ್ ಮಾಡಿದ್ರು ಭಗವಂತ ಭಗವದ್ಗೀತೆ ಹರೇ ಮಾತಾಜಿ ಕೇಳಿಸ್ತಾ ಇಲ್ಲ. I think she's had some net issues. Can anyone keep chanting? Yes, Prabhu. Yes, Prabhu. Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama. Varaha Prabhu. Varaha Prabhu, can you call Sugunamai Mataji? Why she got Yes, Prabhu. disconnected? Yes, Prabhuji, I'm calling Mataji. Someone can keep chanting in the meanwhile. Hare Krishna. Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Hare Hare, Hare Krishna, Krishna Krishna, Hare Hare, Hare Rama, Rama Hare Hare, Hare Krishna, Krishna Hare Krishna, Hare Hare. Mataji. Mataji is joined. Thank you, Vedha Mataji. ಸಾರಿ, ಎಸ್ ಗಾಟ್ ಡಿಸ್ಕನೆಕ್ಟೆಡ್. ಓಕೆ, ಸೊ ನಾವು ವರ್ಣ ಮತ್ತೆ ಆಶ್ರಮಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಹಾಗಾಗಿ ವರ್ಣ ಮತ್ತೆ ಆಶ್ರಮಗಳನ್ನ ನಾವು ಪಾಲನೆ ಮಾಡೋದು ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ನಾವು ನಮ್ಮ ಪ್ರಭುಪಾದರ ಈ ಭಾವಾರ್ಥಗಳಿಂದ ಮತ್ತೆ ನಮ್ಮ ಎಲ್ಲಾ ಶಿಕ್ಷಾ ಗುರುಗಳ ಮತ್ತೆ ಗುರು ಮಹಾರಾಜರ ಎಲ್ಲ ಶ್ರೇಷ್ಠ ಭಕ್ತರ ಒಂದು ಪ್ರವಚನಗಳನ್ನ ಕೇಳಿದಾಗ ನಾವು ಇದನ್ನ ತಿಳ್ಕೊಳ್ಬಹುದು. ಸೊ ಈಗಿನ ಕಾಲದಲ್ಲಿ ಮಕ್ಕಳ ಬೆಳವಣಿಗೆ ಕೂಡ ಹಾಗೆ ಇರ್ತಾ ಇತ್ತು. ಮಕ್ಕಳನ್ನ ಮಕ್ಕಳ ತರನೇ ನೋಡ್ತಾ ಇದ್ರು. ಅವರೆಲ್ಲ ಅಂತ ಕಾಂಪಿಟೇಷನ್ಸ್ ಕೊಟ್ಟು ಎಲ್ಲ ರ್ಯಾಂಕ್ ತೆಗಿರಿ ಅಂತ ಹೇಳ್ತಾ ಇರ್ಲಿಲ್ಲ. ಎಲ್ಲ IIT ಮಾಡಿ ಅಂತ ಹೇಳ್ತಾ ಇರ್ಲಿಲ್ಲ. ಎಲ್ಲ ಇಂಜಿನಿಯರ್ಸ್ ಆಗಿ, ಡಾಕ್ಟರ್ಸ್ ಆಗಿ ಅಂತ ಯಾರು ಒತ್ತಾಯ ಮಾಡ್ತಾ ಇರ್ಲಿಲ್ಲ. ಅವ್ರಿಗೆ ಯಾವ ರೀತಿ ಗುಣ ಇದೆ ಆ ಗುಣವನ್ನ ಗುರುಗಳು ಗುರುತಿಸಿ ಅದನ್ನ ಬೆಳೆಸ್ತಾ ಇದ್ರು, ಅದಕ್ಕೆ ಪೋಷಣೆ ಮಾಡ್ತಾ ಇದ್ರು, ಅವರನ್ನ ಲಾಲನೆ ಮಾಡ್ತಾ ಇದ್ರು. ಈ ರೀತಿನಲ್ಲಿ ಅವ್ರ ಗುಣ ಅಷ್ಟು ಚೆನ್ನಾಗಿ ಬೆಳೀತಾ ಇತ್ತು. ಸೊ ಪಾಂಡವರಲ್ಲಿ ನೋಡಿದಾಗ ಎಲ್ಲರೂ ಒಂದೇ ರೀತಿ ಎಜುಕೇಶನ್ ಮಾಡಿಲ್ಲ. ಅವರು ಎಲ್ಲಾರ್ಗೂ ಜ್ಞಾನ ಇತ್ತು, ಆದ್ರೆ ಅವರಲ್ಲಿ ಅವ್ರ ಪರ್ಫೆಕ್ಷನ್ಸ್ ಮತ್ತೆ ಅವರ ಸಿದ್ಧಿ ಹೇಗೆ ಪಡ್ಕೊಳ್ತಾ ಇದ್ರು ಅಂದ್ರೆ ಗುರುಗಳು ಗುರುತಿಸಿ ನೀನ್ ಇದಕ್ಕೆ ಲಾಯಕನು, ಇದನ್ನ ಕಲಿ ಅಂತ ಹೇಳ್ತಾ ಇದ್ರು. ಕೆಲವರು ರಾಜವಿದ್ಯೆನಲ್ಲಿ, ಕೆಲವರು ಅಣ್ವಸ್ತ್ರಗಳಲ್ಲಿ, ಕೆಲವರು ಬಂದ್ಬಿಟ್ಟು ಬೇರೆ ಬೇರೆ ಅಸ್ತ್ರಗಳಲ್ಲಿ ಅವರು ಪರಿಣತರಾಗಿದ್ರು. ಸೊ ಇದನ್ನ ನೋಡಿ ಗುರುತಿಸ್ತಾ ಇದ್ರು. ಸೊ ಹೀಗೆ ವರ್ಣ ಮತ್ತೆ ಆಶ್ರಮಗಳಿದ್ದಾಗ ಅವರ ಪೋಷಣೆ ಎಷ್ಟು ಚೆನ್ನಾಗತ್ತೆ ಅಲ್ವಾ. ಹಾಗೇನೆ ಸಾರಿ, ನೆಟ್ ತುಂಬಾ ಡೌನ್ ಆಗಿದೆ ಇಲ್ಲಿ. ಓಕೆ, ಕಟ್ ಆದ್ರೆ ಮತ್ತೆ ಲಾಗಿನ್ ಆಗ್ತೀನಿ. ಸೊ ಹೀಗೆ ಎಷ್ಟು ಚೆನ್ನಾಗಿ ವರ್ಣಾಶ್ರಮಗಳ ಒಂದು ಪದ್ಧತಿ ನಾವು ಪಾಲನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದರ ಒಂದು ಮಹತ್ವವನ್ನ ನೋಡ್ಬೋದು.
ಪೂರ್ತಿ ಭಾಗವತಂನಲ್ಲಿ ನೋಡಿದ್ರೆ ಎಲ್ಲ ರಾಜರುಗಳನ್ನ ತಗೊಳ್ಳಿ, ಅವ್ರೇನ್ ಮಾಡ್ತಾರೆ, ಎಲ್ಲ ರಾಜರುಗಳು ಕೂಡ ಇವನ್ ರಾಮ ಕೃಷ್ಣ ಎಲ್ಲರೂ ಕೂಡ ಅವ್ರೇನ್ ಮಾಡಿದ್ರು, ತಮ್ಮ ಒಂದು ವಿದ್ಯೆಯನ್ನ ಪಡ್ಕೊಂಡ್ರು ಮೊದ್ಲು ಅಲ್ವಾ. ಬ್ರಹ್ಮಚರ್ಯದಲ್ಲಿ ಗುರುಗಳ ಹತ್ರ ಹೋಗಿ ಗುರು ಪಾಠಶಾಲೆಗಳಲ್ಲಿ ಅಲ್ಲೇ ಇದ್ದು ಜ್ಞಾನವನ್ನ ಪಡ್ಕೊಂಡು ಮತ್ತೆ ಹೇಗೆ ರಾಜ್ಯಾಡಳಿತವನ್ನ ಮಾಡ್ಬೇಕು, ಎಷ್ಟು ರಾಜ ಅಂತ ಹೇಳಿದ್ರೆ ಸಹೃದಯಿ ಆಗಿರ್ಬೇಕು, ಕರುಣಾಮಯ್ಯ ಆಗಿರ್ಬೇಕು ಅಂತ ಕೂಡ ತಿಳ್ಕೊಂಡು ಬಂದ್ರು. ಗುಣಗಳು ಬೇಕು, ಅವರಿಗೆ ಅರ್ಹತೆಗಳು ಇರ್ಬೇಕು, ಗುಣಗಳು ಇರ್ಬೇಕು, ಅದಕ್ಕೆ ತಕ್ಕಂತೆ ಅವರಲ್ಲಿ ಶಕ್ತಿ ಜ್ಞಾನ ಬುದ್ಧಿ ಎಲ್ಲನೂ ಇರ್ಬೇಕು. ಸೊ ಇವೆಲ್ಲವನ್ನ ಅವರು ಕೈಗೂಡಿಸ್ಕೊಂಡು ಬರ್ತಾ ಇದ್ರು. ಆಮೇಲೆ ಅವರು ರಾಜರಾಗ್ತಾ ಇದ್ರು, ಗೃಹಸ್ಥರಾಗ್ತಾ ಇದ್ರು. ಗೃಹಸ್ಥರಾಗಿರುವಾಗ ಏನು ಕಲ್ತಿದ್ರಲ್ವಾ ಅದರ ಪ್ರಕಾರ ನಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು, ಬ್ರಾಹ್ಮಣರನ್ನ ಪೋಷಣೆ ಮಾಡ್ತಾ ಇದ್ರು. ತಾವು ರಾಜ ಋಷಿಗಳಾಗಿರ್ತಾ ಇದ್ರು. ಹಾಗೇನೆ ಅಂತ ರಾಜಗುರುಗಳನ್ನ ತಮ್ಮ ಆಸ್ಥಾನದಲ್ಲಿ ಇಟ್ಕೊಂಡು ಅವರ ಒಂದು ಸಲಹೆಗಳನ್ನ ಪಡ್ಕೊಳ್ತಾ ಇದ್ರು. ಆ ಸಲಹೆಯ ಪ್ರಕಾರ ಅವರು ನಡ್ಕೊಳ್ತಾ ಇದ್ರು. ಸೊ ಹೀಗೆ ಇಷ್ಟು ಮುಖ್ಯ ಅಂತ ಗೊತ್ತಾಯ್ತು. ಇನ್ನು ಕಾಲಕ್ರಮೇಣ ಆಗ್ತಾ ಇದ್ದ ಹಾಗೆ, ತನ್ನ ವಯಸ್ಸಾಗ್ತಾ ಇದ್ದಾಗೆ ಅದರ ಮೇಲೆ ಅತಿಯಾದಂತ ಬಂಧವನ್ನ ಬೆಳೆಸ್ಕೊಳ್ಳದೆ ಅದರಲ್ಲೇ ತಾನು ಆ ಒಂದು ಬಲೆಯಲ್ಲಿ ಬೀಳದೆ ಏನ್ ಮಾಡ್ತಾ ಇದ್ರು, ಅವರು ಗೃಹಸ್ಥಾಶ್ರಮವನ್ನು ಮುಗಿಸ್ಕೊಂಡು ವಾನಪ್ರಸ್ಥಕ್ಕೆ ಹೋಗ್ತಾ ಇದ್ರು. ವಾನಪ್ರಸ್ಥದಿಂದ ಸನ್ಯಾಸವನ್ನ ತಗೊಳ್ತಾ ಇದ್ರು. ತಮ್ಮ ಮಕ್ಕಳಿಗೆ ರಾಜ್ಯವನ್ನೆಲ್ಲ ಕೊಟ್ಟು ಬಿಡ್ತಾ ಇದ್ರು, ಅಥವಾ ಅರ್ಹ ಪ್ರಜೆಗಳಿಗೆ ಅರ್ಹರಾದಂತ ಒಬ್ಬರನ್ನ ಅವರನ್ನ ನೇಮಿಸ್ತಾ ಇದ್ರು. ಸೊ ಈ ರೀತಿನಲ್ಲಿ ಎಲ್ಲ ಇರೋದ್ರಿಂದ ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಗಳಾಗ್ತಾ ಇರ್ಲಿಲ್ಲ. ಸೊ ರಾಜ್ಯ ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು. ಯಾವಾಗ್ಲೂ ಕೂಡ ಬಲಶಾಲಿ ರಾಜ್ಯ ಅಂತ ಹೇಳಿದ್ರೆ ಎಲ್ಲಿ ಪ್ರಜೆಗಳು ಸುಖ ಸಂತೋಷದಿಂದ ಇರ್ತಾರೆ, ರಾಜನನ್ನ ಅರ್ಥ ಮಾಡ್ಕೊಳ್ತಾರೆ, ರಾಜನಿಗೋಸ್ಕರ ಪ್ರಾರ್ಥಿಸ್ತಾರೆ, ರಾಜನಿಗೋಸ್ಕರ ದುಡಿತಾರೆ ಅಂತ ಒಂದು ರಾಜ್ಯ ಯಾವಾಗ್ಲೂ ಸಮೃದ್ಧವಾಗಿ ಬೆಳೆಯುತ್ತೆ. ಅಲ್ಲಿ ಈವನ್ ಎಲ್ಲ ಭಗವಂತನ ಮತ್ತು ಎಲ್ಲ ಭಕ್ತರ ಒಂದು ಕರುಣೆ ಆಶೀರ್ವಾದಗಳು ಅವ್ರಿಗೆ ಇರುತ್ತೆ. ಹಾಗಾಗಿ ಅವರೆಲ್ಲ ಯಜ್ಞಗಳನ್ನ ಮಾಡ್ತಾ ಇದ್ರು. ಯಜ್ಞಗಳ ಮೂಲಕ ಬ್ರಾಹ್ಮಣರನ್ನ ಕೂಡ ಅವರು ಪೋಷಿಸ್ತಾ ಇದ್ರು. ಅದಾದ್ಮೇಲೆ ಎಲ್ಲರಿಗೂ ಕೂಡ ಕೆಲಸಗಳನ್ನ ಕೊಡ್ತಾ ಇದ್ರು. ಕಡೆಯದಾಗಿ ಎಲ್ಲರಿಗೂ ದಾನ ಧರ್ಮಗಳನ್ನ ಕೊಟ್ಟು ಎಲ್ಲಾ ಪ್ರಜೆಗಳನ್ನ ಸಂತುಷ್ಟರನ್ನಾಗಿ ಇಡ್ತಾ ಇದ್ರು. ಈಗ ನಾವ್ ಇದನ್ನೆಲ್ಲ ಏನು ನೋಡೋದೇ ಇಲ್ಲ ಅಲ್ವಾ. ಸೊ ಪ್ರಜೆಗಳೇ ಅವರನ್ನ ಆರಿಸ್ತಾರೆ, ಪ್ರಜೆಗಳೇ ಅವರನ್ನ ತೋರಿಸ್ತಾರೆ, ಪ್ರಜೆಗಳಿಗೆ ಬೇಕಾದಂತ ಸೌಲಭ್ಯಗಳನ್ನ ಅವರು ಕೇಳಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆಡಳಿತಕ್ಕೆ ಬಂದ್ಮೇಲೆ ಎಷ್ಟು ಮಾತ್ರ ಅವರೆಲ್ಲ ಮಾಡ್ತಾರೆ ಅಂತ ನಾವು ಕಣ್ಣಾರೆ ಇವಾಗೆಲ್ಲ ನೋಡ್ತಾ ಇದ್ದೀವಿ ಅಲ್ವಾ. ಸೊ ಜನಸಾಮಾನ್ಯರ ಸ್ಥಿತಿ, ರಾಜ ಇಲ್ಲ ಅಂತ ಹೇಳಿದ್ರೆ ಕ್ರಮವಾಗಿ ಹೇಗೆ ಅವ್ಯವಸ್ಥಿತವಾಗೋಗ್ಬಿಡುತ್ತೆ. ಎಲ್ಲರೂ ಇಂದ್ರಿಯ ತೃಪ್ತಿಗೆ ಬಿದ್ದು ಬಿಡ್ತಾರೆ. ನೋಡಿ, ರಾಜ ಯಾವಾಗ ಸ್ಟ್ರಿಕ್ಟ್ ಆಗಿರ್ತಾರೆ ಅಥವಾ ಯಾವಾಗ ಲೀಡರ್ ಸ್ಟ್ರಿಕ್ಟ್ ಆಗಿರ್ತಾರೆ, ಏನ್ ಮಾಡ್ತಾರೆ, ಸ್ಟ್ರಿಕ್ಟ್ ಆಗಿರೋಂತ ಲೀಡರ್ ಇರೋದ್ರಿಂದ ಅವರ ಅಂಡರ್ ಅಲ್ಲಿ ಇರೋರೆಲ್ಲ ಏನ್ ಮಾಡ್ತಾರೆ, ಅವರು ಕೂಡ ಭಕ್ತಿನ ಕರೆಕ್ಟ್ ಆಗಿ ಮಾಡ್ತಾರೆ ಅಲ್ವಾ. ನಾವಿದನ್ನ ನೋಡ್ತೀವಿ. ಸೊ ಯಾವಾಗ ತುಂಬಾ ಲಿಬರಲ್ ಆಗಿರ್ತಾರೆ, ಸ್ವಲ್ಪ ಲಿಬರಲ್ ಆಗಿ ಇದ್ದೇ ಇರ್ತಾರೆ ಅವರು. ಆದ್ರೆ ತುಂಬಾ ಲಿಬರಲ್ ಆಗಿ ಬಿಟ್ಬಿಟ್ರೆ ಬಿಡು, ಅವ್ರೇನು ಕೇಳೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾವು ನಮ್ಮ ಸಾಧನ ಶೀಟ್ಸ್ ಬರೆಯಲ್ಲ, ನಾವು ನಮ್ಮ ಪೇಪರ್ಸ್ ನ ಬರೆಯೋದಿಲ್ಲ, ನಮ್ಮ ಸಾಧನೆಯನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದಿಲ್ಲ, ನಾವು ಕೂಡ ಸೀರಿಯಸ್ ಆಗೋದಿಲ್ಲ. ಈ ರೀತಿ ಆಗೋಗ್ಬಿಡುತ್ತೆ. ಸೊ ನಮ್ಮ ಭಕ್ತಿ ಜೀವನದಲ್ಲಿ ನಾವು ಪ್ರತಿದಿನ ನೋಡುವಂತ ಜೀವನದಲ್ಲಿ ಈ ರೀತಿ ಇದ್ರೆ ರಾಜ್ಯದಲ್ಲಿ ಹೇಗಿರುತ್ತೆ. ಸೊ ಯಾವುದೇ ಪ್ರಜೆಗಳು ಕೂಡ ಅವರು ಕಟ್ಟುನಿಟ್ಟಾದ ನಿಯಮಗಳನ್ನ ಪಾಲನೆ ಮಾಡೋದಿಲ್ಲ. ಖಂಡಿತವಾಗ್ಲೂ ನಿಯಮವನ್ನ ಪಾಲನೆ ಮಾಡದೇ ಇದ್ದಾಗ ಏನಾಗತ್ತೆ, ಸೊ ಅವರು ಕ್ರಮೇಣವಾಗಿ ಅವರು ಇಂದ್ರಿಯ ತೃಪ್ತಿಗೆ ಬಿದ್ದು ಬಿಡುತ್ತಾರೆ. ಸೊ ಹಾಗಾಗಿ ಇಂದ್ರಿಯ ತೃಪ್ತಿಗೆ ಬಿದ್ದು ಕಡೆಗೆ ಏನಾಗುತ್ತೆ, ಯಾರಿಗೆ ಹೋಲಿಸ್ತಾ ಇದ್ದಾರೆ ಪ್ರಭುಪಾದರು, ಕಪಿಗಳಿಗೆ ನಾಯಿಗಳಿಗೆ ಹೋಲಿಸ್ತಾ ಇದ್ದಾರೆ. ಸೊ ನಾವೀಗ ನೋಡ್ತೀವಿ ಎಂತ ರೀತಿನಲ್ಲಿ ಒಂದು ಸ್ತ್ರೀ ಆಗಿರ್ಲಿ ಪುರುಷರಾಗ್ಲಿ ನಡ್ಕೊಳ್ತಾ ಇದ್ದಾರಂತೆ. ಎಸ್ಪೆಷಲಿ ಸ್ತ್ರೀಯರು, ಅವರು ಯಾವಾಗ ಸಮಾಜದಲ್ಲಿ ತಾವು ಬೇರೆಯವರಿಗೆ ಒಂದು ಉದಾಹರಣೆಯಾಗಿ ನಿಲ್ಲಲ್ವೋ ಏನಾಗುತ್ತೆ, ಮುಂದಿನ ಜನಾಂಗದವರೆಲ್ಲ ಕೂಡ ಅಧಮ ಸ್ಥಿತಿಗೆ ಹಿಡಿತಾ ಹೋಗ್ತಾ ಇರ್ತಾರೆ. ಅವರು ಬರ್ತಾ ತಂದೆ ತಾಯರು ಅವರನ್ನ ಕಟ್ನಿಟ್ಟು ಮಾಡಿಲ್ಲ ಅಂತ ಹೇಳಿದ್ರೆ, ಬೇಡ ನೀನ್ ಈ ರೀತಿ ಬಟ್ಟೆ ಹಾಕೋಬೇಡ ಅಂತ ಒಂದ್ಸಲ 2 ಸಲ ಜೋರಾಗಿ ಹೇಳಿದ್ರೆ ಒಂದು ಸ್ವಲ್ಪ ಭಯನೂ ಬರುತ್ತೆ. ಇಲ್ಲ, ಸ್ವತಂತ್ರವಾಗಿರ್ಬೇಕು, ಮಕ್ಕಳು ಎಂಜಾಯ್ ಮಾಡ್ಲಿ, ಹೆಂಗಾದ್ರೂ ಇರ್ಲಿ ಅಂತ ಬಿಟ್ರೆ ಏನಾಗುತ್ತೆ, ಅವರನ್ನ ನೋಡಿ ಇನ್ನೊಬ್ಬರನ್ನ ನೋಡಿ ಇನ್ನೊಬ್ರು ಎಲ್ಲರೂ ಕೂಡ ಅಧಮ ಸ್ಥಿತಿಗೆ ಬಂದ್ಬಿಡ್ತಾರೆ. ಇಷ್ಟು ಸ್ವಾತಂತ್ರ್ಯ ತಗೊಂಡ್ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಲಿವ್ ಇನ್ ರಿಲೇಶನ್ಶಿಪ್ಗೆ ಹೊಟ್ಟೋಗ್ಬಿಡ್ತಾ ಇದ್ದಾರೆ. ಅದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ, ಅದಕ್ಕೆ ಅದೊಂದು ಧರ್ಮದ ರೀತಿಯಲ್ಲಾದ್ರೂ ಇದೆಯಾ? ಇಲ್ಲ, ಹೋಗ್ಲಿ. ಅದರಿಂದ ಆ ಸ್ತ್ರೀಯರಿಗೆ ಏನಾದ್ರೂ ಲಾಭ ಇದೆಯಾ? ಅದರಿಂದ ಅವರ ಜೀವನ ಉತ್ತಮ ರೀತಿಯಲ್ಲಿ ನಡೆಯುತ್ತಾ? ಅದೂ ಇಲ್ಲ. ಅಧಮ ಸ್ಥಿತಿಗೆ ಹೊಟ್ಟೋಗ್ಬಿಡುತ್ತೆ. ಸೊ ಹೀಗೆ
ಅದನ್ನ ಪ್ರಭುಪಾದ ಹೇಳ್ತಾ ಇರೋದು ಅಲ್ಲವಾಗ್ಲೇ ಹೇಳ್ತಾ ಇದ್ದಾರೆ, ನಾಯಿ ಮತ್ತೆ ಕಪಿಗಳ ತರ ಬೀದಿಗಳಲ್ಲಿ ಅಲಿತಾ ಇರ್ತಾರೆ. ನಾವ್ ಎಷ್ಟೋ ನೋಡ್ತೀವಿ ಇವಾಗ ಕಾಲೇಜ್ ಹುಡುಗಿರು, ಸ್ಕೂಲ್ ಹುಡುಗಿಯರು ಎಷ್ಟೊಂದು ಜನರ ಜೊತೆ ಸುತ್ತಾಡ್ತಾ ಇರ್ತಾರೆ, ಬೀದಿಗಳಲ್ಲಿ ನಿಂತ್ಕೊಂಡಿರ್ತಾರೆ. ನನ್ಗೆ ಅನ್ಸುತ್ತೆ, ಅಯ್ಯೋ ದೇವ್ರೆ, ಇವ್ರಿಗೆ ಭಯ ಅನ್ನೋದೇ ಇಲ್ವಾ? ಅವ್ರ ಪೇರೆಂಟ್ಸ್ ಇದನ್ನ ಗಮನಿಸ್ತಾ ಇಲ್ವಾ? ನೋಡಿ, ಎಲ್ಲಾ ಪೇರೆಂಟ್ಸ್ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಾರೆ ಅಲ್ವಾ? ಸೊ ಅವ್ರಿಗೆ ಬೇಕಾದಂತ ಬುದ್ಧಿ ಜ್ಞಾನವನ್ನ ಕೊಡ್ತಾರೆ. ಪೇರೆಂಟ್ಸು, ತಂದೆ ತಾಯರು ಮಕ್ಕಳನ್ನ ಹೆರ್ಬಹುದು, ಅವ್ರ ಬುದ್ಧಿಗಳನ್ನ ಹೆರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೊಡ್ತಾ ಇರೋಂಥ ಎಜುಕೇಶನ್ ಏನಿದೆ, ಆ ಎಜುಕೇಶನ್ ಜೊತೆಗೆ ನಮ್ಮಲ್ಲಿರಂತ ಸಂಸ್ಕೃತಿಯನ್ನ ಉಳಿಸುವಂತ ಜ್ಞಾನವನ್ನು ಕೂಡ ಅವರಿಗೆ ಕೊಡ್ಬೇಕು. ಸೊ ಖಂಡಿತ ಸ್ವಲ್ಪ ಕಷ್ಟ ಇರ್ಬಹುದು, ಆದ್ರೆ ಅವ್ರಿಗೋಸ್ಕರನೇ ತಂದೆ ತಾಯರು ತಮ್ಮ ಸಮಯವನ್ನ ಇಡ್ಲೇಬೇಕಾಗತ್ತೆ, ಮುಡಿಪಾಗಿ ಇಡ್ಲೇಬೇಕಾಗತ್ತೆ. ಸೊ ಒಂದು ಮಗು ಹುಟ್ಟಿದ ಮೇಲೆ ಅವರ ಉದ್ಧಾರಕ್ಕೋಸ್ಕರ ತಂದೆ ತಾಯಿ ಇಬ್ರು ಕೂಡ ದುಡಿಬೇಕಾಗತ್ತೆ. ಅದಕ್ಕೋಸ್ಕರನೇ ಗರ್ಭಧಾರ ಸಂಸ್ಕಾರಗಳಿದೆ. ಸೊ ಹಾಗಾಗಿ ಯಾವಾಗ ನಾವು ಪ್ರಯತ್ನ ಪಡ್ತೀವಿ ಈ ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆ ದಾರಿಯಲ್ಲಿ ನಡ್ಸ್ಕೊಂಡು ಹೋಗೋದಕ್ಕೆ ಅಥವಾ ಕಟ್ಟುನಿಟ್ಟಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಟ್ರೆ, ನಾವು ಪ್ರಪಂಚದಲ್ಲಿ ಎಲ್ಲರನ್ನೂ ಬದಲಾವಣೆ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಮನೆಯಿಂದ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ತಗೊಂಡ್ ಬಂದ್ರೆ ಅದರ ಪ್ರೇರಣೆ ಅಟ್ಲೀಸ್ಟ್ ನಮ್ಮ ಬೀದಿಯಲ್ಲಿ ಅವ್ರಿಗೆ ಗೊತ್ತಾಗತ್ತೆ, ಬೀದಿಯಿಂದ ಊರಿನವರಿಗೆ ಗೊತ್ತಾಗ್ಬಹುದು, ಊರಿನವರಿಂದ ನಮ್ಮ ಒಂದು ರಾಜ್ಯಕ್ಕೆ ಗೊತ್ತಾಗ್ಬಹುದು. ಇನ್ಸ್ಪಿರೇಷನ್ ಈ ರೀತಿಯಲ್ಲಿ ಬೆಳೀತಾ ಹೋಗುತ್ತೆ. ನಾವೇ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿದ್ರೆ, ಒಂದು ಹೆಜ್ಜೆ ನಾವು ಮುಂದೆ ಹಾಕಿಲ್ಲ ಅಂದ್ರೆ ಹೇಗೆ ಸಮಾಜದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ? ಸರಳ ಜೀವನ ಅಂತ ಹೇಳ್ಬಿಟ್ಟು ನಾವು ಬಾಯಲ್ಲಿ ಹೇಳೋದು ತುಂಬಾ ಸುಲಭ, ಆದ್ರೆ ಜೀವನದಲ್ಲಿ ಅಳವಡಿಸ್ಕೊಂಡು ತೋರಿಸೋದಿದೆಯಲ್ಲ ಬಹಳ ಕಠಿಣ, ತುಂಬಾ ಕಠಿಣ ಇದು. ಸೊ ಅದಕ್ಕೋಸ್ಕರನೇ ಹೇಳ್ತಾರೆ, ಥಿಯರಿ ಓದೋದಕ್ಕೆ ತುಂಬಾ ಈಸಿ, ಪ್ರಾಕ್ಟಿಕಲ್ ಮಾಡೋವಾಗ್ಲೇ ಇರೋದು ಅಲ್ವಾ? ಯಾವಾಗ ಕಾಲೇಜಲ್ಲಿ ಎಲ್ಲರಿಗೂ ಥಿಯರಿ ಬರೀರಿ ಅಂತಾರೆ, ಪಟ ಬರ್ದಾಕ್ಬಿಡ್ತಾರೆ. ಆದ್ರೆ ಯಾವಾಗ ಅವರನ್ನ ಹೇಳ್ತಾರೆ ಪ್ರಾಜೆಕ್ಟ್ ಮಾಡಿ ಅದನ್ನ ವಿವರಣೆ ಕೊಡಿ, ಏನ್ ಮಾಡ್ತಾ ಇದ್ದೀರಾ, ನಿಮ್ದು ಸ್ಪೆಷಲ್ ಆಗಿ ಇರ್ಬೇಕು ಅಂತ ಹೇಳಿದಾಗ ನಾನು ನೋಡ್ತೀನಿ ನಮ್ಮ ಮನೇಲಿ ಕೂಡ ಎಷ್ಟು ತಲೆ ಚಚ್ಕೊಂತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ಎಲ್ಲದಕ್ಕಿಂತ ನಮ್ದು ಭಿನ್ನವಾಗಿರ್ಬೇಕು, ಪ್ಲಸ್ ಇದರಿಂದ ಬೇರೆಯವ್ರಿಗೆ ಒಂದು ಮೆಸೇಜ್ ಹೋಗ್ಬೇಕು, ಅದು ಉಪಯೋಗಕರವಾಗಿರ್ಬೇಕು, ಸಮಾಜಕ್ಕೆ ಇದು ಒಂದು ಒಳ್ಳೆ ಕೊಡುಗೆ ಆಗಿರ್ಬೇಕು, ಎಷ್ಟೆಲ್ಲ ಯೋಚನೆ ಮಾಡ್ತಾರೆ. ಸೊ ನಮ್ಮ ಓದಿನಲ್ಲಿ ನಾವು ಪ್ರಯತ್ನವನ್ನ ಈ ರೀತಿ ಪಟ್ಟಾಗ ಖಂಡಿತವಾಗ್ಲೂ ಕೂಡ ಏನಾಗುತ್ತೆ, ಜೀವನದಲ್ಲಿ ಕೂಡ ಈ ಪ್ರಯತ್ನಗಳು ಬರುತ್ತೆ. ಈ ಪ್ರಯತ್ನಗಳಿಂದ ಸಮಾಜದಲ್ಲಿ ಸ್ವಲ್ಪ ಅದ್ರ ಬದಲಾವಣೆ ಖಂಡಿತ ಆಗತ್ತೆ. ನೋಡಿ, ಒಬ್ಬರಿಂದನೇ ಎಲ್ಲಾನು ಸಾಧ್ಯ ಇಲ್ಲ, ಆದ್ರೆ ಒಬ್ಬರಿಂದ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಹನಿ ಕೂಡಿದ್ರೆ ಹಳ್ಳ ಹೇಗಾಗತ್ತೆ, ಹಾಗೇನೆ ಒಬ್ಬೊಬ್ಬರು ಕೂಡ ಒಂದೊಂದು ಚಿಕ್ಕ ಚಿಂತನೆಯಲ್ಲಿ ಬದಲಾವಣೆ ಮಾಡ್ತಾ ಇದ್ರೆ, ಅವರನ್ನು ನೋಡಿ ಇನ್ನೊಬ್ಬರನ್ನ ನೋಡಿ ಇನ್ನೊಬ್ರು ಅದ್ರ ಬದಲಾವಣೆಯನ್ನ ಪ್ರಯತ್ನವನ್ನ ಎಲ್ರು ಮಾಡ್ತಾರೆ. ಈಗ ಎಷ್ಟು ಜನ ಐಸ್ಕಾನಲ್ಲಿ ಇರೋರೆಲ್ಲ ಅವ್ರೇನು ಕೈ ಕೆಲಸ ಎಲ್ಲ ಬಿಟ್ಟು ಏನು ಕೆಲಸಗಳನ್ನ ಬಿಟ್ಟು ಕೈ ಕಟ್ಕೊಂಡು ಏನು ಮನೇಲಿ ಇರ್ತಾರ? ಇಲ್ಲ, ಎಲ್ಲರೂ ಆಫೀಸ್ಗಳಿಗೆ ಹೋಗ್ತಾರೆ. ಸೊ ಅವ್ರ ಜೀವನ ಹೇಗಿರುತ್ತೆ? ಧಾರ್ಮಿಕವಾಗಿರುತ್ತೆ, ಎಲ್ಲರದು ರೆಗ್ಯುಲರ್ ಆಗಿ ಹೇಗಿರುತ್ತೆ ಅದೇ ತರ ಇರುತ್ತೆ. ಅವರು ಅಡುಗೆಗಳು ಮಾಡ್ತಾರೆ, ಅವರು ಪ್ರಯಾಣ ಮಾಡ್ತಾರೆ, ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಅವರು ಕೂಡ ವಾಪಸ್ ಬರ್ತಾರೆ, ಅವರು ಕೂಡ ತಮ್ಮ ದಿನನಿತ್ಯದ ಕಾರ್ಯಗಳನ್ನ ಮಾಡ್ತಾರೆ. ಅದರ ಜೊತೆಗೆ ಏನ್ ಮಾಡ್ತಾರೆ, ಭಕ್ತಿನ ಮಾಡ್ತಾರೆ. ಸೊ ಭಕ್ತಿನ ಮಾಡ್ತಾ ಅವ್ರು ಎಂಜಾಯ್ ಮಾಡ್ತಾ ಇರುವಾಗ ನೋಡಿ ಅಕ್ಕಪಕ್ಕದವ್ರು ಕೂಡ ಕೇಳ್ತಾರೆ ಅಲ್ವಾ? ಹಾಗೆ ಸ್ಟೂಡೆಂಟ್ಸ್ ಇದ್ದಾಗ ಸ್ಟೂಡೆಂಟ್ಸ್ ಜೊತೆಗಿರೋರು ಕೇಳ್ತಾರೆ. ಎಷ್ಟೊಂದು ಸ್ಟೂಡೆಂಟ್ಸ್ ಲೀಡರ್ಸ್ಗೆಲ್ಲ ಫೋನ್ ಮಾಡಿರ್ತಾರಲ್ವಾ, ಸೊ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ಈ ಒಂದು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಮ್ಮ ಜ್ಞಾನ ಇನ್ನ ಹೆಚ್ಚಿಗೆ ಆಯ್ತು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ನನ್ನ ಹತ್ರ ಶೇರ್ ಮಾಡಿದ್ದಾರೆ. ಹೇಗೆ ಸ್ಟೂಡೆಂಟ್ಸ್ ಕೂಡ ತುಂಬಾ ಹೆಚ್ಚು ಪ್ರೀತಿಯಿಂದ ಅದನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ಜ್ಞಾನವನ್ನ ನಾವೇನಾದ್ರೂ ಸ್ಕೂಲ್ಗಳ ಮೂಲಕ ಅಲ್ಲಿಂದಾನೇ ಪ್ರಾರಂಭಿಸಿದ್ರೆ, ಈಗ ನಮ್ಮ ಒಂದು ಆಡಳಿತದಿಂದ ಸ್ವಲ್ಪ ಮಟ್ಟಿಗಾದ್ರೂ ಸ್ವಲ್ಪ ಸ್ಕೂಲ್ಗಳಲ್ಲಾದ್ರೂ ಸ್ವಲ್ಪ ಬದಲಾವಣೆಗಳು ಪ್ರಾರಂಭ ಆಗಿದೆ, ಇಲ್ಲ ಅಂತಾನೆ ಇಲ್ಲ. ಆದ್ರೆ ಇದು ಹೆಚ್ಚಿನ ಮಟ್ಟಿಗೆ ಹೋಗ್ಬೇಕಂದ್ರೆ ಎಲ್ಲರ ಪ್ರಯತ್ನ ಅತ್ಯಗತ್ಯವಾಗಿರುವಂತಹದ್ದು. ಹಾಗಾಗಿ ಕೆಲವು ಶ್ಲೋಕಗಳನ್ನ ಹೇಳ್ಕೊಡ್ತಾ ಇದ್ದಾರೆ, ನೀತಿಕತೆಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ನಾನ್ ಸ್ಕೂಲಲ್ಲಿ ಇರುವಾಗ್ಲೇನೆ, ಅದು ಕ್ರಿಶ್ಚಿಯನ್ ಕಾನ್ವೆಂಟ್ ಆಗಿದ್ರು ಕೂಡ ನಮಗೆ ಒಂದು ಹಿಂದೂ ಲೆಕ್ಚರರ್ ಸ್ಕೂಲಲ್ಲಿರೋ ಟೀಚರ್ ನಮ್ಗೆ ಸಪ್ರೇಟ್ ಆಗಿ ನಮ್ಗೆ ನೀತಿ ಬೋಧಕತೆಗಳನ್ನ ತಗೊಳ್ತಾ ಇದ್ರು. ಆಗ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು, ಅರೆ ಅವ್ರಿಗೆಲ್ಲ ಇದೆ, ನಮ್ಗೆಲ್ಲ ಯಾವ್ದು ಜ್ಞಾನ ಇಲ್ವಾ ಅಂತ. ಆದ್ರೆ ಆಗ ಭಗವದ್ಗೀತೆ ಜ್ಞಾನ ಇರ್ಲಿಲ್ಲ, ಆವಾಗ ಈ ಶ್ಲೋಕಗಳ ಜ್ಞಾನ ಇರ್ಲಿಲ್ಲ, ಆಗ ಭಗವಂತನ ಒಂದು ದೇವೋತ್ತಮ ಪರಮಪುರುಷ ಯಾರು ಅಂತ ಗೊತ್ತಿರ್ಲಿಲ್ಲ. ಆವಾಗಿಂದಾನೇ ನಮ್ಗೆಲ್ಲ ಸಿಕ್ಕಿದಿದ್ರೆ ನಿಜವಾಗ್ಲೂ ಕೂಡ ನಾವು ಯಾವತ್ತೋ ಭಾಗವತ ಮುಗಿಸ್ತಾ ಇದ್ವಿ, ಭಾಗವತನ ಹಂಚ್ತಾ ಇದ್ವಿ, ಭಾಗವತನ ಬಗ್ಗೆ ನಾವು ತುಂಬಾ ಚಿಕ್ಕ ವಯಸ್ಸಿನಿಂದಾನೇ ಎಲ್ಲರಿಗೂ ಪ್ರಚಾರ ಮಾಡೋದಕ್ಕೆ ಪ್ರಾರಂಭಿಸ್ತಾ ಇದ್ವಿ, ಎಲ್ಲರಿಗೂ ಒಂದು ಉದಾಹರಣೆ ಆಗಿರ್ತಾ ಇದ್ವಿ, ಪ್ರಚೋದಿಸ್ತಾ ಇದ್ವಿ, ಎಷ್ಟೆಲ್ಲ ನಡೀತಾ ಇತ್ತು. ನಾವು ತಗೊಳ್ಳೋಂಥ ಜ್ಞಾನ ನಾವು ಕನೆಕ್ಟ್ ಆದ ಮೇಲೆ ಅದನ್ನ ತಿಳ್ಕೊಂಡು ಅರ್ಥಕೊಂಡು ಕ್ಲಾಸಸ್ ತಗೊಳ್ಳೋದಕ್ಕೆ ಶುರು ಮಾಡೋದಷ್ಟರಲ್ಲಿ ತಲೆಯಲ್ಲಿ ಕೂದಲೆಲ್ಲ ನೆರೆದೋಗಿರುತ್ತೆ. ಇನ್ನೆಷ್ಟು ಸಮಯ ಇರುತ್ತೆ ನಮ್ಗೆ ಅಲ್ವಾ? ಆದ್ರೆ ಪ್ರಯತ್ನ ಅನ್ನೋದು ಎಂತಹ ಸಮಯದಲ್ಲೂ ಕೂಡ ನಾವು ಮೊದಲು ಮಾಡ್ಬೇಕಾಗಿರೋಂಥದ್ದೇ. ಸೊ ಈ ರೀತಿನಲ್ಲಿ ನಾವು ನಮ್ಮ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇರ್ಬೇಕು. ಇಂದ್ರಿಯ ತೃಪ್ತಿಯನ್ನ ನಾವು ಒಂದು ಹತೋಟಿಲಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟೆ ನಮ್ಮ ಪ್ರಭುಪಾದರು 4 ನಿಯಮಗಳನ್ನು ಕೊಟ್ಟಿದ್ದಾರೆ. ಮಾಂಸ ಭಕ್ಷಣೆ ಮಾಡಬಾರ್ದು, ಪರ ಸ್ತ್ರೀ ಸಂಘ ಅಥವಾ ಪುರುಷ ಸಂಘ ಮಾಡಬಾರ್ದು,
ಮತ್ತೆ ಜೂಜು ಆಡಬಾರ್ದು, ಈ ತರ ಎಲ್ಲ ನಮಗೆ ನಿಯಮಗಳನ್ನು ಕೊಟ್ಟಿರೋದ್ರಿಂದ ಆ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಖಂಡಿತವಾಗಿ ಕೂಡ ಇಂದ್ರಿಯ ತುಷ್ಟಿ ಎಷ್ಟು ಬೇಕೋ ಅಷ್ಟನ್ನ ಭಗವಂತನ ಸೇವೆನಲ್ಲಿ ನಾವು ಪಡಿಬಹುದು. ಸೊ ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸಿದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಜೀವನ ಬೆಳಗೋದಲ್ಲದೆ ಸಮಾಜವನ್ನು ಕೂಡ ನಾವು ಮಾರ್ಪಾಡು ಮಾಡೋದ್ರಲ್ಲಿ ಕೈ ಹಾಕಬಹುದು ನಾವು. ಸೊ ಪ್ರಾರಂಭವನ್ನ ನಾವೇ ಮಾಡೋದಕ್ಕೆ ಎಲ್ಲರೂ ಪ್ರಯತ್ನ ಪಡೋಣ. ಸೊ ನಾವೀಗ ಚಾತುರ್ಮಾಸದ ಕಡೆ ಒಂದು ಮಾಸದಲ್ಲಿ ಇದ್ದೀವಿ. ಸೊ ಈಗ ಈ ಮಾಸ ಕಾರ್ತಿಕ ಮಾಸ ನಮಗೆ ಎಷ್ಟೊಂದು ಲಾಭಗಳನ್ನ ತಂದು ಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಚಿಕ್ಕ ದೀಪವನ್ನ ಭಗವಂತನಿಗೆ ಬೆಳಗಿಸೋದ್ರಿಂದ, ಬೇರೆಯವರಿಗೆ ಹೇಳಿ ಅವರು ತುಪ್ಪದ ದೀಪವನ್ನ ನಮ್ಮ ಯಶೋಧ ದಾಮೋದರಿಗೆ ನೀಡೋದ್ರಿಂದ ಅವರ ಜೀವನದಲ್ಲೂ ಕೂಡ ಬದಲಾವಣೆಗಳಾಗತ್ತೆ. ಸೊ ಹಾಗಾಗಿ ಎಲ್ಲರಲ್ಲೂ ಕೂಡ ವಿನಂತಿ, ನೀವು ಮಾಡಿ, ನೀವು ಎಲ್ಲರಿಗೂ ಕೂಡ ಇನ್ಸ್ಪೈರ್ ಮಾಡೋದಕ್ಕೆ. ಸೊ ಧರ್ಮ ಪಾಲನೆ ಮಾಡೋದಕ್ಕೆ ನಾಗರಿಕತೆ ಬೆಳೀತಾ ಇದ್ದ ಹಾಗೆ ನಮ್ಮಲ್ಲೂ ಕೂಡ ಧರ್ಮದ ಜ್ಞಾನ ಜ್ಯೋತಿ ಬೆಳಗ್ತಾ ಇರಬೇಕು. ಸೊ ಇಂದ್ರಿಯ ತುಷ್ಟಿಯನ್ನ ನಾವು ಕೂಡ ಹತೋಟಿಯಲ್ಲಿ ಇಟ್ಟುಕೊಂಡು ಅದನ್ನ ಎಲ್ಲ ಇಂದ್ರಿಯಗಳನ್ನ ಭಗವಂತ ಆ ಋಷಿಕೇಶನ ಒಂದು ಸೇವೆನಲ್ಲಿ ತೊಡಗಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಸೊ ವರ್ಣ ಸಂಕರ ಆಗದೇ ಇರೋ ತರ ನಾವು ಪ್ರತಿಯೊಬ್ಬರೂ ಕೂಡ ಎಚ್ಚರಿಕೆಯನ್ನ ವಹಿಸ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಮುಂದಿನ ಜನಾಂಗ, ನಮ್ಮ ಮಕ್ಕಳಿದ್ದಾರೆ, ಅವರಿಗೆ ಮಕ್ಕಳಾಗ್ತಾರೆ. ಆವಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ಜ್ಞಾನ ಕೊಡೋದ್ರಿಂದ ಮತ್ತೊಂದು ಸಂಪ್ರದಾಯದ ಮಹಿಮೆಯನ್ನ ತಿಳಿಸೋದ್ರಿಂದ ಅವರನ್ನ ಸ್ವಲ್ಪ ಒಳ್ಳೆ ದಾರಿಯಲ್ಲಿ ನಡೆಸೋದ್ರಿಂದ ಖಂಡಿತವಾಗ್ಲೂ ಕೂಡ ಈಗ ನಡೀತಾ ಇರೋಂಥ ರಾಚಕಗಳನ್ನ ಸ್ವಲ್ಪ ಮಟ್ಟಿಗಾದ್ರೂ ನಾವು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ಟ್ರಾಫಿಕ್ ಸಿಗ್ನಲ್ ಇಲ್ಲ ಅಂತ ಹೇಳಿದ್ರೆ, ರೋಡಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋ ಪರ್ಸನ್ ಇಲ್ಲ ಅಂದ್ರೆ, ಟ್ರಾಫಿಕ್ ಸಿಗ್ನಲ್ ಇಲ್ಲ ಅಂದ್ರೆ ಏನಾಗುತ್ತೆ, ಇಷ್ಟೊಂದು ಅನಾಹುತಗಳು ನಡೆದೋಗುತ್ತಲ್ವಾ. ಸೊ ಹಾಗೇನೆ ನಾವು ಧರ್ಮವನ್ನ ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ, ಅಥವಾ ಒಂದು ಒಳ್ಳೆಯ ರಾಜರ ಆಡಳಿತದಲ್ಲಿ ಅವರ ಅಂಡರ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನ ಕೂಡ ಹೀಗೆ ಆಗುತ್ತೆ. ಹಾಗೇನೆ ನಾಗರಿಕತೆ ಎಷ್ಟೇ ಬೆಳೆದ್ರೂ ಕೂಡ ಯಾವುದೇ ಉಪಯೋಗ ಇರೋದಿಲ್ಲ. ಹಾಗಾಗಿ ನಾವು ನಮ್ಮ ಒಂದು ಜೀವನವನ್ನ ನಾಯಿಯ ಹಾಗೆ ಅಥವಾ ಇಂದ್ರ ತೃಪ್ತಿ ಪಡೆಯುವಂತಹ ಮಂಗಗಳ ಹಾಗೆ ನಾವು ನಡೆಸದೆ ನಮ್ಮ ಜೀವನವನ್ನ ಒಳ್ಳೆಯ ರೀತಿನಲ್ಲಿ ನಡೆಸ್ತಾ ಇದ್ರೆ ಖಂಡಿತವಾಗ್ಲೂ ಇದರ ಇನ್ಸ್ಪಿರೇಷನ್ ನಮ್ಮ ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ, ಸಮಾಜದ ಮೇಲೆ, ಬಂಧು ಮಿತ್ರರ ಮೇಲೆ, ಎಲ್ಲರ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತೆ. ಸೊ ಆಕ್ಚುಲಿ ಇದನ್ನ ಮೈಥುನಾಗಾರ ಅಂತ ಹೇಳಿದ್ದಾರೆ. ಈ ಭೂಮಿಯನ್ನೇ ಮೈಥುನಾಗಾರ ಅಂತ ಹೇಳಿದ್ದಾರೆ. ಇದರಲ್ಲಿ ಎಲ್ಲ ಪರಮಾನಂದವನ್ನ ಮೈಥುನದಿಂದಾನೇ ಪಡಿತಾರೆ ಎಲ್ಲರೂ ಕೂಡ. ಆದ್ರೆ ಇದಕ್ಕಿಂತ ಶ್ರೇಷ್ಠವಾಗಿರುವಂತದ್ದು ಕೂಡ ಇದೆ. ಭಗವಂತನ ಶ್ರೀಕೃಷ್ಣನ ಪಾದಾರವಿಂದದ ಸೇವೆನಲ್ಲಿ ತೊಡಗಿಸ್ಕೊಂಡ್ರೆ ನಾವು ಹೇಗೆ ನಮ್ಮ ಉದ್ಧಾರವನ್ನ ನೋಡಬಹುದು, ನಮ್ಮ ಒಂದು ಈ ಜನ್ಮವನ್ನ, ಮಾನವ ಜನ್ಮವನ್ನ ಹೇಗೆ ಸಫಲ ಮಾಡ್ಕೊಳ್ಬಹುದು ಅಂತ ಕೂಡ ನಾವು ತಿಳ್ಕೊಳ್ಬಹುದು. ಸೊ ಸಮಯ ಅಭಾವ ಇದೆ. ಸೊ ಇಲ್ಲಿಗೆ ನಾನು ನನ್ನ ಈ ಒಂದು ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ಶ್ರೀಮದ್ ಭಾಗವತ್ ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಸೊ ಏನಾದ್ರೂ ಚ್ಯುತಿಗಳಿದ್ರೆ ಕ್ಷಮಿಸಿ, ಏನಾದ್ರೂ ಒಳ್ಳೆಯ ಪದಗಳಿದ್ರೆ ಅಥವಾ ನಿಮ್ಗೆ ಏನಾದ್ರೂ ಒಳ್ಳೇದು ಅನ್ಸಿದ್ರೆ ಅದನ್ನ ಖಂಡಿತವಾಗ್ಲೂ ನಮ್ಮ ಗುರು ಮಹಾರಾಜರ, ಪ್ರಭುಪಾದರ, ಎಲ್ಲ ಶಿಕ್ಷಕರುಗಳ ಕರುಣೆಯಿಂದ ಮಾತ್ರನೇ ಹೇಳೋದಕ್ಕೆ ಸಾಧ್ಯ ಆಗಿದೆ ಅಂತ ತಿಳ್ಕೊಳ್ತಾ, ನಿಮ್ಮೆಲ್ಲರ ಆಶೀರ್ವಾದಗಳನ್ನ, ಪ್ರಾರ್ಥನೆಗಳನ್ನ ನಮ್ಮೆಲ್ಲರಿಗೋಸ್ಕರ ನೀಡಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಹರೇ ಕೃಷ್ಣ.